ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ವಿಶ್ವ ರೇಂಜರ್ ದಿನದ ಅಂಗವಾಗಿ ಇಂದು ಹಾಸನದ ಅರಣ್ಯ ಇಲಾಖೆಯಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ಶೈಲಾ ಮೇಡಂ ರವರನ್ನು ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕ್ಲಬ್ಬಿನ ಅಧ್ಯಕ್ಷರಾದ ಕೆಎಸ್ ಯೋಗೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶೈಲಾ ಮೇಡಂ ರವರು ಮಾತನಾಡಿ, ಅರಣ್ಯ ತೆರೆದಿಟ್ಟ ಖಜಾನೆ ಮುಂದಿನ ಭವಿಷ್ಯಕ್ಕಾಗಿ ಪರಿಸರ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕ್ಲಬ್ಬಿನ ಅಧ್ಯಕ್ಷರಾದ ಕೆಎಸ್ ಯೋಗೇಶ್ ರವರು, ಉಪಾಧ್ಯಕ್ಷರಾದ ಯುಎಂ ಬುದೇಶ್ ರವರು, ಖಜಾಂಚಿ ಶಶೀಂದ್ರನಾಥನ್ ರವರು, ಜಂಟಿ ಕಾರ್ಯದರ್ಶಿ ಎಸ್ಸಿ ರಾಜೇಶ್ ರವರು, ಶೈಲಾ ರವರು, ರವಿನಾಯಕ್ ರವರು ಹಾಗೂ ಇತರರು ಹಾಜರಿದ್ದರು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರೂ ನಮಸ್ಕಾರ. ಇವತ್ತು ವಿಶ್ವ ರೇಂಜರ್ ದಿನದ ಅಂಗವಾಗಿ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ಬೇಲೂರಿನಲ್ಲಿ ರೇಂಜ್ ಫಾರೆಸ್ಟ್ ಅಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಶೈಲಾ ಮೇಡಮ್ ಅವರನ್ನು ನಮ್ಮ ಕ್ಲಬ್ನ ವತಿಯಿಂದ ಇವತ್ತು ಅಭಿನಂದಿಸಲಾಯಿತು. ಕಾಡು ಉಳಿಸಿ ನಾಡು ಬೆಳೆಸಿ ಈ ಒಂದು ಅಭಿಯಾನ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಈ ರೇಂಜ್ ಫಾರೆಸ್ಟ್ಗಳು ಅವರ ಕಾರ್ಯ ತುಂಬಾ ಇದೆ. ಅವರು ಫಾರೆಸ್ಟ್ಗಳಿಗೆ ಹೋಗಿ ಅರಣ್ಯ ಸಂರಕ್ಷಣೆ ಮಾಡೋದ್ರಿಂದ ಅಲ್ಲದೆ ಜೀವ ಸಂಕುಲಗಳನ್ನು ಕಾಪಾಡ್ತಿದ್ದಾರೆ. ಈ ಒಂದು ಇವರ ಕಾರ್ಯ ಮಹತ್ ಕಾರ್ಯ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಮ್ಮ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ಶುಭ ಹಾರೈಸಿ. ಧನ್ಯವಾದ.